ಅವಳಿಂದೆ ರೌಡಿಗಳು ಬಿದ್ದಿದ್ದೆ ನಿನ್ನ ಮೇಲಿನ ದ್ವೇಷಕ್ಕೆ. ಅವಳಿಗೆ ಅದು ಹೇಗೆ ಗೊತ್ತಾಗುತ್ತೆ? ಹೋಗ್ಲಿ, ನೀನಾದರೂ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಮೊದಲೇ ಹೇಳಿದ್ಯಾ? ಇಲ್ಲ ತಾನೆ? ಅಲ್ಲ, ಅವಳನ್ನು ಅಷ್ಟು ಪ್ರೀತಿ ಮಾಡ್ತೀನಿ ಅಂತೀಯ? ಇಷ್ಟೇನ ಅವಳನ್ನು ಅರ್ಥ ಮಾಡಿಕೊಂಡಿದ್ದು? ವೇದ, ಇದರಲ್ಲಿ ನಿಂಗೆ ಅವಳದ್ದು ಏನು ತಪ್ಪು ಕಾಣ್ತಿದೆ ಅದನ್ನು ಮೊದಲು ತಿಳ್ಕೊ. ಅತ್ತಿಗೆ, ಅವಳದೇ ತಪ್ಪು ಅಂತ ಹೇಳ್ತಿಲ್ಲ, ಸ್ವಲ್ಪ ಎಚ್ಚರದಿಂದ ಇರಬೇಕಿತ್ತು ಅಂತ ಹೇಳಿದ್ದು. ಅದನ್ನು ಹೇಳೋ ವಿಧಾನ ಇದೆಲ್ಲ ವೇದ. ಅವಳು ಈ ಥರ ಆಯ್ತಲ್ಲ ಅಂತ ಅದೆಷ್ಟು ಭಯಪಟ್ಟಿರ್ತಾಳೆ ಅಲ್ವಾ? ಮನೆಗೆ ಬಂದಾಗ ಯಾರಾದರೂ ಏನಾದರೂ ಅಂತಾರೇನೋ ಅಂತ ಅಂದುಕೊಂಡು ಅಳುತ್ತಾ ನಿಂತಿದ್ಲು ಗೊತ್ತಾ? ಇದೆಲ್ಲ ನಡೆದು ಅವಳಿಗೆ ತುಂಬ ನೋವಾಗಿರುತ್ತೆ. ನೀನೇ ಧೈರ್ಯ ಹೇಳಿ ಅವಳಿಗೆ ಸಮಾಧಾನ ಮಾಡೋದು ಬಿಟ್ಟು ಹೀಗೆ ಜೋರಾಗಿ ಬೈದ್ರೆ ಅವಳಿಗೆ ಮತ್ತಷ್ಟು ನೋವಾಗಲ್ವಾ? ಅಂದು ತಲೆ ಆಡಿಸಿದ. ನಿಂಗೆ ಅವಳಿಗಿಂತ ನಿನ್ನ ಹೆಸರು ಮರ್ಯಾದೆ ಮುಖ್ಯ ಆಗೋಯ್ತಾ? ಇಲ್ಲ ಅತ್ತಿಗೆ, ನಾನು ಹಾಗೆ ಹೇಳಿಲ್ಲ. ನೀನು ಮಾತನಾಡಿದ ಅರ್ಥ ಅದೇ ಕಣೋ. ಕೋಪದಲ್ಲಿ ಆಡಿದ ಮಾತು ಮತ್ತೆ ಸರಿ ಹೋಗಲ್ಲ, ತಿಳ್ಕೊ. ಅವಳಿಗೆ ಇವಾಗ ಏನು ಅನಿಸುತ್ತೆ ಹೇಳು? ನನ್ನ ಗಂಡನಿಗೆ ನನಗಿಂತ ಅವನ ಹೆಸರು ಕೆಲಸನೇ ಮುಖ್ಯ ಅಂತ ಅಂದ್ಕೊಳ್ತಾಳೆ ಅಷ್ಟೆ. ಅವನು ತಲೆ ತಗ್ಗಿಸಿ ಸುಮ್ಮನೆ ನಿಂತಿದ್ದ, ತನ್ನ ನಡೆಯನ್ನು ಯೋಚಿಸುತ್ತಾ. ನೋಡು ವೇದ, ಇಲ್ಲಿಗೆ ಅವಳು ನಿನ್ನ ನಂಬಿಕೊಂಡೇ ಬಂದಿರೋದು. ಈ ಮನೆಯವರು ಅಷ್ಟೇ ಅಲ್ಲ, ಇಡೀ ಪ್ರಪಂಚನೇ ಅವಳ ವಿರುದ್ಧ ತಿರುಗಿ ನಿಂತರು. ನೀನು ಮಾತ್ರ ಅವಳ ಪರ ಇರಬೇಕು. ನೀನೇ ಅವಳನ್ನು ಒಂಟಿ ಮಾಡಿ ನಿಲ್ಲಿಸಿದ್ರೆ ಅದಕ್ಕಿಂತ ಬೇರೆ ಯಾವ ನೋವು ಹೆಚ್ಚಿಲ್ಲ, ತಿಳ್ಕೊ. ಅತ್ತಿಗೆ, ನಾನು ಸ್ವಲ್ಪ ದುಡುಕಿದೆ ಅಂದವ ಅವಳ ಕಣ್ಣೀರು ನೆನೆದು ಮನೆಯವರು ಏನೋ ಅವಳ ಪರ ನಿಂತಿದ್ರು ಸರಿ, ಅಥವಾ ಅವರೆಲ್ಲ ಅವಳಿಗೆ ಬೈದಿದ್ರೆ ಅವಮಾನ ಮಾಡಿದ್ರೆ ಪಾಪ ಅವಳು ಏನು ಮಾಡಬೇಕಿತ್ತು? ರಿಷಿ ಹೇಳಿದ. ಖುಷಿ ಕೊಟ್ಟ ಕ್ಲೂ ಇಂದಾನೆ ಅಂತೆ ನಿಂಗೆ ಅಪರಾಧಿಗಳು ಸಿಕ್ಕಿದ್ದು. ಅತ್ತಿಗೆ, ಅವಳ ಜಾಣತನದಿಂದಲೇ ಅವಳು ಬೇಗ ನಿರ್ದೋಷಿ ಅಂತ ಗೊತ್ತಾಗಿದ್ದು. ನೋಡು, ಗೊತ್ತಿಲ್ಲದೆ ನಿಂಗೆ ಹೆಲ್ಪ್ ಮಾಡಿದ್ದಾಳೆ, ಅದಕ್ಕೆ ಮೆಚ್ಚುಗೆ ಕೊಡುವುದು ಬಿಟ್ಟು ಬೈತೀಯಾ? ತುಂಬ ದೊಡ್ಡ ತಪ್ಪು ಮಾಡಿದೆ ಅತ್ತಿಗೆ. ಸ್ಟೇಷನಲ್ಲಿ ಕೂಡ ಅವಳ ಮೇಲೆ ರೇಗಿದೆ. ಈಗ ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಹಾಗೆಲ್ಲ ಮಾಡೋದು ತಪ್ಪು ಅಲ್ವ ವೇದ? ಅತ್ತಿಗೆ, ನನಗೂ ತುಂಬ ಬೇಜಾರಾಗಿತ್ತು ಅವಳನ್ನು ಹಾಗೆ ನೋಡಿ. ಅಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಅಷ್ಟು ಟೆನ್ಸ್ ಆಗ್ತಾ ಇರಲಿಲ್ಲ. ಅವಳನ್ನು ನೋಡಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲದೆ ಟಿ ವಿಲಿ ಎಲ್ಲ ಬಂದಿದ್ದು ನೋಡಿ ಕೋಪದಲ್ಲಿ ಹಾಗೆ ನಡೆದುಕೊಂಡಿದ್ದು ಅಷ್ಟೇ ಅತ್ತಿಗೆ. ಆದರೆ ನನ್ನ ಹೆಂಡತಿನ ಆ ಥರ ನೋಡಿ ನನಗೆ ನಿಜವಾಗ್ಲೂ ತುಂಬ ನೋವಾಗಿತ್ತು. ವೇದ, ಅವಳನ್ನು ಹಾಗೆ ನೋಡಿ ಬೇಜಾರಾಯ್ತಾ? ಇಲ್ಲ ಟಿ ವಿಯಲ್ಲಿ ನಿನ್ನ ಹೆಸರು ಬಂದಿದ್ದಕ್ಕೆ ಬೇಜಾರಾಯ್ತಾ? ಅವಳನ್ನು ಹಾಗೆ ನೋಡಿ ನೋವಾಯಿತು. ಟಿ ವಿಲಿ ಬಂದಿದ್ದು ಅವರೆಲ್ಲ ಬಿಂಬಿಸಿದ್ದು ನೋಡಿ ಬೇಜಾರಾಯಿತು, ಕೋಪ ಬಂತು. ಅಂದು 2 ಕೈಗಳನ್ನು ಕಿಸೆಯಲ್ಲಿ ಇಟ್ಟುಕೊಂಡು ಎತ್ತಲು ನೋಡುತ್ತಾ ನಿಂತ. ಆ ರೌಡಿಗಳು ಅವಳನ್ನು ಇಟ್ಕೊಂಡು ಹೀಗೆಲ್ಲ ಮಾಡುವ ಬದಲು ಅವಳನ್ನು ಅಕಸ್ಮಾತ್ ಸಾಯಿಸಿದ್ರೆ? ಅತ್ತಿಗೆ, ಬಿಂದು ಕಡೆ ನೋಡುತ್ತಾ ನಿಂತ. ಸುಮ್ಮನೆ ಅಂದ್ಕೋ ವೇದ, ಹಾಗೇನಾದರೂ ಮಾಡಿದಿದ್ರೆ ಅವಾಗಲೂ ಹೀಗೆ ನಡ್ಕೊಳ್ತಾ ಇದ್ದ? ಅವಳು ಕೇಳಿದ ಆ ಮಾತೆ ಅವನ ಗಟ್ಟಿ ಗುಂಡಿಗೆಯಲ್ಲಿ ನಡುಕ ಉಂಟು ಮಾಡಿತ್ತು. ಅವನ ಅರಿವಿಗೂ ಬಾರದಂತೆ ಅವನ ಕಣ್ಣುಗಳೆರಡು ತುಂಬಿ ಬಂದಿದ್ದವು. ಅಲ್ಲಿ ನಿಲ್ಲದೆ ರೂಮ್ ಒಳಗೆ ಬಂದು ಮಂಚದ ಮೇಲೆ ಕುಸಿದು ಕುಳಿತ. ಬಿಂದು ಹೇಳಿದ್ದನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಅವನಿಗೆ ಸಾಧ್ಯವಾಗಲಿಲ್ಲ. ಇನ್ನು ಅದೇನಾದರೂ ನಿಜ ಆಗಿದ್ದರೆ ಕಣ್ಣುಗಳಿಂದ ಹನಿಗಳು ಮುತ್ತಾಗಿ ಕೆಳಗೆ ಉದುರುತ್ತಿತ್ತು. ಅವನ ಪಕ್ಕ ಬಂದು ಕುಳಿತ ಬಿಂದು ತೊಡೆ ಮೇಲೆ ತಲೆ ಇಟ್ಟು ಮೌನವಾಗಿ ಕಣ್ಣೀರು ಹಾಕಿದವನ ತಲೆಯಲ್ಲಿ ಕೈ ಆಡಿಸುತ್ತಾ, ಅಳಬೇಡ ವೇದ, ನಿಂಗೆ ಖುಷಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಿದೆ. ಇವತ್ತು ನೀನು ಮಾಡಿದ್ದು ಕೋಪದಲ್ಲಿ ಅಂತಾನೂ ಗೊತ್ತಿದೆ. ಆದರೆ ಏನೇ ಮಾತನಾಡುವ ಮುಂಚೆ ಯೋಚಿಸಬೇಕು ತಾನೆ? ಅತ್ತಿಗೆ, ಹಾಗೇನಾದರೂ ಮಾಡಿದಿದ್ರೆ ನಾನು ಬದುಕ್ತಾ ಇರಲಿಲ್ಲ ಅತ್ತಿಗೆ. ಇದೆಲ್ಲ ಆಗಿದ್ದು ಅವಳಿಗೂ ಇಷ್ಟೆಲ್ಲ ನೋವಾಗಿದ್ದು ನನ್ನಿಂದಾನೇ ಅಲ್ವಾ? ಸಾರಿ ಅತ್ತಿಗೆ, ಇನ್ಮೇಲೆ ಯಾವತ್ತೂ ಅವಳಿಗೆ ನೋವು ಕೊಡಲ್ಲ ಅಂದವನ ಕಣ್ಣಿಂದ ಕಣ್ಣೀರು ಜಾರಿತು. ವೇದ, ಅಳಬೇಡ, ನನ್ನ ಹತ್ರ ಸಾರಿ ಕೇಳಬೇಡ. ನೀನು ಹೆಂಡತಿನ ಇಲ್ಲಿಗೆ ಕಳಿಸ್ತೀನಿ, ಅವಳ ಹತ್ರ ಕೇಳು ಅಂದಳು ಬಿಂದು. ಅಂದು ತಲೆ ಆಡಿಸಿದ ವೇದ. ಬಿಂದು ಅಲ್ಲಿಂದ ಕೆಳಗೆ ಬಂದಾಗ ಅಡುಗೆ ಮನೆಯಲ್ಲಿ ಕೆಳಗೆ ಗೋಡೆ ಹೊರಗೆ ಕುಳಿತಿದ್ದಳು ಖುಷಿ. ಬಿಂದು ಬಂದಿದ್ದು ನೋಡಿ ಅವನ ಹತ್ರ ಏನಾದರೂ ಮಾತನಾಡಿದ್ಯಾ ಅಂದರು ಜಾನಕಿ. ಅಂದಳು. ಅವಳು ಖುಷಿ ಪಕ್ಕ ಕುಳಿತು, ಏನಂದ ನಿನ್ನ ಮುದ್ದಿನ ಮೈದುನ? ಖುಷಿ, ನೀನು ರೂಮ್ಗೆ ಹೋಗು, ನಿನ್ನ ಹತ್ರ ಮಾತಾಡ್ತಾನಂತೆ ಅಂದಾಗ ಅವಳು ಸುಮ್ಮನೆ ಇದ್ದಳು. ಏನು ಮಾತಾಡ್ತಾನೆ, ಇನ್ನೊಂದಿಷ್ಟು ಬೈತಾನೆ ಅಷ್ಟೆ, ಅದೇನು ಕೋಪನ ಅವನಿಗೆ ಅಂತ ಕಿಡಿಕಾರಿದರು ಅಹಲ್ಯ. ಅಕ್ಕ, ನೀವು ಸ್ವಲ್ಪ ಸುಮ್ಮನೆ ಇರಿ, ಅವನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಮಗನನ್ನೇ ದೂಷಿಸ್ತೀರಾ? ಜಾನಕಿ ಹೇಳ್ತಿರೋದು ಸರಿ ಇದೆ ಅಹಲ್ಯ. ವೇದ ಏನು ಅಂತ ನಿಂಗೆ ಗೊತ್ತು. ಅವನಿಗೂ ಅವನ ಹೆಂಡತಿ ಮೇಲೆ ಪ್ರೀತಿ ಇದೆ, ಏನೋ ಕೋಪದಲ್ಲಿ ಅಂದಿದ್ದಾನೆ ಅಷ್ಟೆ.
ಹೌದು ಅತ್ತೆ, ಅಕಸ್ಮಾತ್ ಖುಷಿಗೆ ಏನಾದರೂ ಆಗಿದ್ರೆ ಅಂತ ನೆನೆಸಿಕೊಂಡು ಅದೆಷ್ಟು ಭಯಪಟ್ಟಿದ್ದ ಗೊತ್ತಾ. ಅವನ ಕಣ್ಣೀರು ನನಗೆ ನೋಡೋಕೆ ಆಗಲಿಲ್ಲ ಅಂದಳು ಬಿಂದು. ಇವರೆಲ್ಲ ಮಾತಾಡ್ತಾ ಇದ್ರು ತನ್ನ ಪಾಡಿಗೆ ತಾನು ಸುಮ್ಮನೆ ಕುಳಿತಿದ್ದಳು ಖುಷಿ. ಖುಷಿ, ನನ್ನ ಮಗ ತುಂಬ ಒಳ್ಳೆಯವನು, ಅವನಿಗೆ ಕೋಪ ಜಾಸ್ತಿ. ಅವಾಗ ಏನಾದರೂ ಅಂತಾನೆ ಅಷ್ಟೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮನಸ್ತಾಪ ಮಾಡ್ಕೋಬೇಡಮ್ಮ, ಹೋಗಿ ಅವನ ಹತ್ರ ಮಾತಾಡು ಅಂದರು ಕುಸುಮ. ಇವಾಗಲೇ ಮಾತನಾಡಿಸಬೇಡ, ಸ್ವಲ್ಪ ಅವನನ್ನು ಆಟ ಆಡಿಸು ಅಂದರು ಅಹಲ್ಯ. ಎಲ್ಲರೂ ಅವರನ್ನೇ ನೋಡಿದರು. ಖುಷಿ ಅವರ ಮುಖ ನೋಡಲು ಬೇಗ ಸೋತು ಬಿಟ್ಟರೆ ಮತ್ತೆ ಅದೇ ತಪ್ಪು ಮಾಡ್ತಾರೆ, ಅದಕ್ಕೆ ಅಂದಾಗ, ಚಿಕ್ಕಮ್ಮ, ನನಗೆ ನಿಜವಾಗ್ಲೂ ಒಮ್ಮೊಮ್ಮೆ ಅನುಮಾನ ಬರುತ್ತೆ, ವೇದ ನಿಮ್ಮ ಮಗನೇನಾ ಅಂತ. ಅವನು ನನ್ನ ಮಗನೇ ಕಣೆ. ಮಗ ಆದರೆ ತಪ್ಪು ಮಾಡಿದರೂ ಅವನ ಪರ ವಹಿಸ್ಬೇಕಾ? ಅವನು ನಾನು ಹೇಳಿದ್ದು ಒಂದಾದರೂ ಕೇಳಿದ್ದಾನ? ಅಹಲ್ಯ ನುಡಿಯಲು, ನೀನು ಕೆಲಸ ಬಿಡು ಅನ್ನೋದು ಬಿಟ್ಟು ಬೇರೆ ಏನಾದರೂ ಹೇಳು ಕೇಳ್ತಾನೆ. ಅಯ್ಯೋ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಖುಷಿ, ಹೋಗು, ನನ್ನ ತಮ್ಮನಿಗೆ ಕಾಫಿ ಕೊಟ್ಟು ಅವನ ಜೊತೆ ಸ್ವಲ್ಪ ಮಾತಾಡಿ ಸಮಾಧಾನ ಆಗು. ನಾವೆಲ್ಲ ಅಡುಗೆ ಮಾಡ್ತೀವಿ ಅಂದಳು ರಾಶಿ. ಆದರೂ ಖುಷಿ ಮೇಲೆ ಹೇಳದೆ ಸುಮ್ಮನೆ ಕುಳಿತಿದ್ದಳು. ಅವಳ ಮನಸ್ಸಿಗೆ ತುಂಬ ಘಾಸಿ ಮಾಡಿದ ವೇದ. ಹೋಗಮ್ಮ, ಗಂಡ ಹೆಂಡತಿ ಮಧ್ಯೆ ಒಂದು ಚಿಕ್ಕ ಮಾತು ಬರುತ್ತೆ, ಅದೆಲ್ಲ ಹಾಗೆ ಸಾಧಿಸಬಾರ್ದು ಅಂದರು ಕುಸುಮ. ಅವಳು ತಲೆ ಆಡಿಸಿ ಮೇಲೆದ್ದು ರಾಶು ಕೈಯಲ್ಲಿದ್ದ ಕಾಫಿ ಕಪ್ ಹಿಡಿದು ಮೇಲೆ ನಡೆದಳು. ಏನೇ ಆದರೂ ಅಕ್ಕ, ಅವನು ತುಂಬ ನೋವು ಮಾಡಿದ ಈ ಹುಡುಗಿಗೆ. ಅದೆಲ್ಲ ಅವನೇ ಸರಿ ಮಾಡ್ತಾನೆ ಬಾ ಅಂದು ಅವರೆಲ್ಲ ಅಡುಗೆಯಲ್ಲಿ ತೊಡಗಿದರು. ಬೆಟ್ಟದಂಥ ಸಮಸ್ಯೆ ಬಂದರು. ಇವರ ಒಗ್ಗಟ್ಟು ನೋಡಿ ಅದೇ ವಾಪಸ್ ಹೋಗುತ್ತಿತ್ತು. ಮೇಲೆ ಹೆಜ್ಜೆ ಇಡುತ್ತಿದ್ದವಳ ತಲೆಯಲ್ಲಿ ಅವನು ಹೇಳಿದ ಮಾತೆ ಓಡುತ್ತಿತ್ತು, ನಿನ್ನಿಂದ ನನಗೆ ಕೆಟ್ಟ ಹೆಸರು, ಸ್ವಲ್ಪ ಎಚ್ಚರದಿಂದ ಇರಬೇಕಿತ್ತು, ಹಾಗೆ ಹೀಗೆ ನನಗೆ ಅವಮಾನ ಆಯಿತು ಅನ್ನುವಂಥ ಅವನ ಮಾತುಗಳು ಅವಳಿಗೆ ಇನ್ನಷ್ಟು ನೋವು ಕೊಡುತ್ತಿತ್ತು. ರೂಮ್ ಬಾಗಿಲ ಬಳಿಯಲ್ಲಿ ನಿಂತು ಅವನ ಕಡೆ ನೋಡಿದಳು. ಮಂಚದ ಮೇಲೆ ಕುಳಿತಿದ್ದವ ಇನ್ನೂ ಯೂನಿಫಾರ್ಮಲ್ಲೇ ಇದ್ದ. ಎರಡು ಕೈಯನ್ನು ತಲೆಗೆ ಒತ್ತಿಕೊಂಡು ತಲೆ ಕೆಳಗೆ ಹಾಕಿ ಕುಳಿತಿದ್ದ. ಅವನೆದುರು ಹೋಗಿ ನಿಂತು ಕಪ್ ಅವನ ಮುಂದೆ ಚಾಚಿದಳು. ಅವಳು ಬಂದಿದ್ದು ತಿಳಿದು ತಲೆ ಎತ್ತಿ ನೋಡಿದ. ವೇದ ಅವಳನ್ನೇ ನೋಡುತ್ತಾ ಮೇಲೆದ್ದು ನಿಂತ. ಹತ್ತು ಸ್ವಲ್ಪ ಬಾತುಕೊಂಡು ಕೆಂಪಗೆ ಆಗಿರುವ ಕಣ್ಣುಗಳು. ಕಳೆಗುಂದಿದ ಅವಳ ಮುಖ ನೋಡಿ ಕೋಪದಲ್ಲಿ ನಾನು ಅದೆಷ್ಟು ತಪ್ಪು ಮಾಡಿದೆ ಅಂದುಕೊಂಡ. ಅವನಿಗೇನು ಮಾತಾಡಲಿ, ಹೇಗೆ ಮಾತಾಡಲಿ ಎಂಬುವುದು ತಲೆಯಲ್ಲಿ ಓಡುತ್ತಿತ್ತು. ಅವನು ತೆಗೆದುಕೊಳ್ಳದೆ ಯೋಚಿಸುತ್ತಾ ನಿಂತಿದ್ದು ನೋಡಿ ಟೇಬಲ್ ಮೇಲೆ ಕಪ್ಪಿಟ್ಟು ಹೊರಗೆ ಹೋಗಲು ನಡೆದಳು. ಅವಳ ಕೈ ಹಿಡಿದುಕೊಂಡ ವೇದ. ಕೋಪದಲ್ಲಿ ಏನೇನೋ ಮಾತನಾಡಿದೆ, ಸಾರಿ ಕಣೋ ಅಂದವನ ಧ್ವನಿ ತುಂಬ ಕ್ಷೀಣಿಸಿತ್ತು. ಅವಳೇನು ಹೇಳದೆ ಕೈ ಬಿಡಿಸಿಕೊಳ್ಳಲು ನೋಡುತ್ತಿದ್ದಳು. ನನ್ನ ಮೇಲೆ ತುಂಬ ಕೋಪ ಬಂದಿದೆ ಅಲ್ವಾ? ನಾನು ಆಡಿರೋ ಮಾತಿಗೆ ಕೋಪ ಬರಲೇಬೇಕು. ಸಾರಿ ಕಣೋ, ನಿಂಗೆ ಬೇಕು ಅಂತ ಬೈದಿಲ್ಲ, ಸಾರಿ ಕಣೋ. ಮಾತಾಡೋ ಬಂಗಾರಿ, ನನ್ನ ಮೇಲೆ ಬೇಜಾರಿದ್ರೆ, ಕೋಪ ಇದ್ದರೆ ಒಂದು ಏಟು ಹೊಡೆದು ಬಿಡು, ಆದರೆ ಕೋಪ ಮಾಡಿಕೊಂಡು ದೂರ ಹೋಗ್ಬೇಡ ಕಣೋ. ಅವಳದೊಂದು ದೊಡ್ಡ ಮೌನ. ಏನು ಮಾತನಾಡದೆ ಕೈ ಬಿಡಿಸಿಕೊಂಡು ಹೋಗಿ ಬಾಲ್ಕನಿಯಲ್ಲಿ ನಿಂತಳು. ತೋರು ಬೆರಳಲ್ಲಿ ಹಣೆ ತೀಡಿಕೊಂಡ ವೇದಾಂತ್ ಅವಳ ಹಿಂದೆ ಹೋಗಿ ನಿಂತವನೇ ಸಾರಿ ಕಣೋ ಅಂದ. ಅವಳದ್ದು ಅದೇ ಮೌನ. ಕೈ ಕಟ್ಟಿ ಸುಮ್ಮನೆ ನಿಂತವಳ ಮನಸ್ಸಲ್ಲಿ ಮಾತ್ರ ಮಹಾಯುದ್ಧ ಒಯ್ದಾಡುತ್ತಿತ್ತು. ನನ್ನ ಮಾತಾಡ್ಸಲ್ವಾ ಅಂತ ಅವಳ ಸೊಂಟವನ್ನು ಹಿಂಬದಿಯಿಂದ ಬಳಸಿ ಭುಜದ ಮೇಲೆ ಗಲ್ಲ ಹೂರಿದ. ಅವನ ಕಡೆ ತಿರುಗಿ ಅವನನ್ನು ದೂರ ಸರಿಸಿದ ಖುಷಿ. ಇನ್ಮೇಲೆ ಮಾತು ಕೋಪ ಏನೂ ಇರಲ್ಲ ಆಯ್ತಾ? ನನ್ನಿಂದ ನಿಮಗೆ ನಿಮ್ಮ ಹೆಸರಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದೇ ಆದರೆ ನಾನು ನಿಮ್ಮಿಂದ ದೂರನೇ ಇರ್ತೀನಿ ಅಂದವಳ ಮಾತು ಅವಳಿಗೆ ನೋಯಿಸಿತ್ತು. ನಾನು ಆವಾಗಲೇ ಕೋಪದಲ್ಲಿ ಮಾತನಾಡಿದ್ದು ಕಣೋ. ನಾನು ಕೋಪದಲ್ಲಿ ಹೇಳ್ತಿಲ್ಲ, ಸಮಾಧಾನವಾಗಿ ಹೇಳ್ತಿದ್ದೀನಿ. ಸಮಾಧಾನವಾಗಿ ಇದ್ದಾಗ ಯೋಚಿಸಿ ಹೇಳ್ತೀನಿ. ಆದರೆ ಕೋಪದಲ್ಲಿ ಹೇಳುವಾಗ ಮನಸ್ಸಲ್ಲಿರೋ ಮಾತೆ ಹೊರಗೆ ಬರೋದು. ನನ್ನ ಮನಸ್ಸಲ್ಲಿ ಆ ಥರ ಇಲ್ಲ ಕಣೋ. ನೀವೇನೇ ಹೇಳಿದ್ರು ನನಗೆ ನೀವು ಹೇಳಿರೋ ಮಾತೆ ಸಾಕು. ಲೋ ಬಂಗಾರಿ, ನಿನ್ನ ಆ ಸ್ಥಿತಿಲಿ ನೋಡಿ ನಾನು ಎಷ್ಟು ನೋವು ಪಟ್ಟಿದ್ದೀನಿ ನಿನಗೆ ಗೊತ್ತಾ? ನೀವು ನನ್ನ ಸ್ಥಿತಿಯಲ್ಲಿ ನೋಡಿ ನೋವು ಪಟ್ಟಿಲ್ಲ, ನಿಮ್ಮ ಹೆಸರಿಗೆ ಎಲ್ಲಿ ಕಳಂಕ ಬರುತ್ತೋ ಅಂತ ಭಯಪಟ್ಟಿರ್ತೀರಾ ಅಷ್ಟೆ. ಅದು ಆಗಲ್ಲಮ್ಮ. ನನಗೆ ಇನ್ನೇನು ಹೇಳಬೇಡಿ. ನಾನು ನಿಮ್ಮನ್ನು 2 ದಿನದಿಂದ ಕರೀತಾನೆ ಇದ್ದೆ, ನೀವು ಬರಲಿಲ್ಲ. ಅಲ್ಲದೆ ನನಗೆ ಮಾಲಲ್ಲಿ ಅವನ ಮೇಲೆ ಡೌಟ್ ಬಂದಾಗ ಅದನ್ನು ಫೋಟೋ ತೆಗೆದು ಮೆಸೇಜ್ ಮಾಡಿದ್ರು, ನೀವು ನೋಡಿಕೊಂಡಿಲ್ಲ. ನಿಮ್ಮ ಮೇಲಿನ ದ್ವೇಷಕ್ಕೆ, ಕರ್ತವ್ಯ ನಿಷ್ಠೆಗೆ ನನ್ನ ಕುರಿ ಮಾಡಿದ್ರು ಅವರು. ಅದು ನಿಮಗೆ ಗೊತ್ತಿದ್ರು ನನಗೆ ಬೈದ್ರಿ ಅಲ್ವಾ?
ಸ್ಟೇಷನ್ನಲ್ಲಿ ಕೂಡ ನನಗೆ ಧೈರ್ಯ ಹೇಳೋ ಬದ್ದು ಒಂದು ಮಾತು ಮಾಡಲಿಲ್ಲ. ನಾನೇನಾದರೂ ಫೋಟೋ ಕಳಿಸದೇ ಇದ್ದಿದ್ರೆ ನನ್ನ ಇನ್ನೂ ತುಂಬ ಕೀಳಾಗಿ ನೋಡ್ತಿದ್ರಿ ಅಲ್ವಾ? ನನ್ನ ಅರ್ಥ ಮಾಡಿಕೊಳ್ಳೋಕೆ ನಿಮಗೆ ಆಗಿಲ್ಲ. ಹೋಗಲಿ, ಹೆಂಡತಿ ಅಂತ ನನ್ನ ಪರ ನಿಂತುಕೊಳ್ಳೋಕ್ಕೂ ನಿಮಗೆ ಸಾಧ್ಯವಾಗಲಿಲ್ಲ. ಅವಳ ನೋವು ಮಾತಿನ ರೂಪದಲ್ಲಿ ಹೊರಗೆ ಬಂದಿತ್ತು. ನಾನು ನಿನ್ನ ಪರ ಮಾತಾಡಿದ್ದೀನಿ ಕಣೋ. ನಿಮ್ಮ ಪ್ರೀತಿ ಮಾತು ಎಲ್ಲ ನೋಡಿ ನಾನೇನೋ ಅಂದುಕೊಂಡಿದ್ದೆ. ಆದರೆ ಅದೆಲ್ಲ ಸುಳ್ಳು ಅಂತ ಇವತ್ತು ಗೊತ್ತಾಯಿತು ಅಂದವಳೆ ಅವನಿಗೆ ಬೆನ್ನು ಹಾಕಿ ನಿಂತಳು. ಕೋಪದಲ್ಲಿ ಅವನು ಮಾತನಾಡಿದ್ದು ನಿಜ, ಆದರೆ ಅವನ ಪ್ರೀತಿ ಸುಳ್ಳಲ್ಲ. ಈ ಬಾರಿ ಅವಳ ಮಾತು ಅವನಿಗೆ ತುಂಬ ನೋಯಿಸಿತು. ಗಂಟಲು ಕಟ್ಟಿ ಬಂದು ಮಾತೆ ಆಡದೆ ಸುಮ್ಮನೆ ನಿಂತ ವೇದ. ಅವನ ಮನಸ್ಸು ನೀನು ದುಡುಕಿ ತಪ್ಪಿಗೆ ಈ ಶಿಕ್ಷೆ ನೀನೇ ಇನ್ನೊಮ್ಮೆ ಸೋತು ಬಿಡು ಅಂದಿತ್ತು. ಸಾರಿನಮ್ಮ, ನನಗೆ ಏನಾದರೂ ಅನ್ನೋ ಬೈ, ಆದರೆ ನನ್ನ ಪ್ರೀತಿನ ಸುಳ್ಳು ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್ ಬಂಗಾರಿ. ಮೊದಲ ಪ್ರೀತಿ ಕಳ್ಕೊಂಡು ಇವಾಗ ನೀನೇ ಇಲ್ಲ ಅಂತ ಅಂದ್ಕೊಂಡಿದ್ದೀನೋ. ನೀನು ಹೀಗೆಲ್ಲ ಮಾತಾಡಿ ನನ್ನ ದೂರ ಮಾಡಿ ನೋಯಿಸ್ಬೇಡ ಅಂದ ನೋವಿನಿಂದ. ಅವಳ ಮೌನ ಅವನಿಗೆ ಮತ್ತಷ್ಟು ಹಿಂಸೆ ಕೊಟ್ಟಿತ್ತು. ಒಂದು ದೊಡ್ಡದಾದ ನಿಟ್ಟುಸಿರು ಬಿಟ್ಟವನೇ ಅವಳ ತಲೆಯಲ್ಲಿ ಇನ್ನೂ ತಲೆ ಸ್ನಾನ ಮಾಡಿ ಗಂಟು ಕಟ್ಟಿದ ಟವಲ್ ಹಾಗೆ ಇದ್ದಿದ್ದು ನೋಡಿ ಅದನ್ನು ಬಿಚ್ಚುತ್ತಾ ನಿಂತ. ಅವಳು ಕೊಸರಾಡಿದಾಗ ತಲೆಗೆ ಕಟ್ಟಿರೋದು ಹಾಗೆ ಇದೆ. ಬಿಚ್ಚಿ ಕೂದಲು ಆರಿಸಿಕೊಳ್ಬೇಕು ತಾನೆ ಅಂದವಾಗ ತಾನೇ ಅದೇ ಟವಲ್ ಅಲ್ಲಿ ಕೂದಲನ್ನು ತಲೆಯನ್ನು ಒರೆಸುತ್ತಾ ನಿಂತ. ಬಿಡಿ ಅಂದು ಅವನಿಂದ ಬಿಡಿಸಿಕೊಂಡು ರೂಮ್ ಒಳಗೆ ಬಂದವಳೆ ಎರಡು ಕಡೆ ಒಂದಿಷ್ಟು ಕೂದಲು ಹಿಡಿದು ಕ್ಲಿಪ್ ಹಾಕಿ ಕೆಳಗೆ ನಡೆದಳು. ಅವನ ಕಡೆ ನೋಡದೆ ಅವಳು ಹೋದ ಮೇಲೆ ಅನ್ನುತ್ತಾ ಹಿಂದಲೆ ಅನ್ನು ಸವರಿಕೊಂಡು ವೇದ ಯೂನಿಫಾರ್ಮ್ ಶರ್ಟ್ ಬಿಚ್ಚುತ್ತಾ ಟವಲ್ ಹಿಡಿದು ಬಾತ್ರೂಮ್ ಸೇರಿದ. ಕೆಳಗೆ ಬಂದ ಖುಷಿಯನ್ನು ನೋಡಿ ಅವಳ ಮುಖದಲ್ಲಿ ಇದ್ದ ಬೇಸರ ನೋಡಿ ಇನ್ನೂ ಸರಿಯಾಗಿಲ್ಲ ಅಂದುಕೊಂಡು ಸುಮ್ಮನಾದರು. ಯಾರೂ ಏನೂ ಕೇಳಲಿಲ್ಲ. ಎಲ್ಲರೂ ಊಟ ಆದರೂ ವೇದ ಇನ್ನು ಕೆಳಗೆ ಬರದಿದ್ದಾಗ ಜಾನಕಿ ಅವರು ವಸಂತ್ ಬಳಿ ಅವನನ್ನು ಕರೆಯಲು ಹೇಳಿ ಕಳಿಸಿದ್ದರು. ಅವನು ಕರೆದು ಬಂದಾಗ ಕೆಳಗೆ ಬಂದವ ಅಲ್ಲಿದ್ದ ಎಲ್ಲರನ್ನು ನೋಡಿ ಏನು ಮಾತಾಡದೆ ಟೇಬಲಲ್ಲಿ ಕುಳಿತ. ಅವನಿಗೆ ಖುಷಿಯೇ ಊಟ ಬಡಿಸಲು ನೀನು ಕುತ್ಕೋ ಅಂದ. ಅಲ್ಲಿದ್ದ ಅವನ ಅಮ್ಮಂದಿರು ತಂಗಿಯರು ಎಲ್ಲ ಅಲ್ಲಿಂದ ನಡೆದರು. ಬಿಂದು ತನ್ನ ಮಗನಿಗೆ ಊಟ ಹಿಡಿದು ಹೊರಗೆ ಹೋದಳು. ಖುಷಿ ಇನ್ನೂ ನಿಂತೇ ಇದ್ದಿದ್ದು ನೋಡಿ ನೀನು ಕೂತ್ಕೋಬಾರು ಬಂಗಾರಿ ಅಂತ ಅವಳ ಕೈ ಹಿಡಿದು ಪಕ್ಕದಲ್ಲಿ ಕೂರಿಸಿಕೊಂಡು ಅನ್ನ ಕಲಸಿ ಅವಳಿಗೆ ತಿನ್ನಿಸಲು ಹೋದಾಗ ನನಗೆ ಬೇಡ, ಹಸಿವಿಲ್ಲ ಅಂತ ಮೇಲಿದ್ದಳು ಖುಷಿ. ಹಾಗಾದರೆ ನನಗೂ ಬೇಡ ಅಂದ. ಅವನು ತಟ್ಟೆ ಸರಿಸಲು ಅವನನ್ನು ದುರುಗುಟ್ಟಿ ನೋಡಿ ತಟ್ಟೆ ಅವನ ಮುಂದೆ ಇಟ್ಟು ನಾನು ಆಮೇಲೆ ತಿಂತೀನಿ, ನೀವು ತಿನ್ನಿ ಅಂದವಳಿಗೆ ನಾನು ಆಮೇಲೆ ನಿಂಗೆ ತಿನ್ನಿಸಿ ತಿಂತೀನಿ ಅಂದಾಗ ಅವನನ್ನೇ ನೋಡುತ್ತಿದ್ದಳು ಕೋಪದ ಮುಖ ಹೊತ್ತು. ಸಾರಿ ಕೇಳಿದ ಮೇಲೆ ಕ್ಷಮಿಸಬೇಕು ಬಂಗಾರಿ, ಹೀಗೆ ಮತ್ತೆ ಮತ್ತೆ ಬೇಜಾರು ಮಾಡಬಾರ್ದು ಅಂದ ಮೃದುವಾಗಿ. ಅವಳು ಅವನ ಪಕ್ಕ ಕುಳಿತಾಗ ಅವನ ಕೈ ತುತ್ತು ಅವಳ ಹೊಟ್ಟೆಯನ್ನು ತುಂಬಿಸಿತ್ತು. ತಟ್ಟೆಯಲ್ಲಿದ್ದ ಅಷ್ಟು ಅನ್ನ ಅವಳಿಗೆ ತಿನ್ನಿಸಿದ. ಇಷ್ಟೊಂದು ಹಸಿವಿದ್ರು ಬೇಡ ಅಂತೀಯಲ್ಲ ಅಂದಾಗ ಏನು ಮಾತನಾಡದೆ ಅವನಿಗೆ ಮತ್ತೆ ಬಡಿಸಿ ಎದ್ದು ನಡೆದಳು. ಅವನು ಊಟ ಮುಗಿಸಿ ತನ್ನ ಅಪ್ಪಂದಿರು, ಅಜ್ಜ, ಅಣ್ಣ, ತಮ್ಮಂದಿರಲ್ಲಿ ಮಾತನಾಡುತ್ತಾ ಇಂದು ನಡೆದ ಪ್ರತಿಯೊಂದು ಘಟನೆಯನ್ನು ಹೇಳುತ್ತಾ ಕುಳಿತ. ಸ್ವಲ್ಪ ಹೊತ್ತು ಬಿಟ್ಟು ರೂಮ್ ಸೇರಿದ ಖುಷಿ ಹಾಸಿಗೆ ಮೇಲೆ ಯೋಚಿಸುತ್ತಾ ಮೈಯೊಡ್ಡಿದಳು. ಅವಳು ಹೋದ ಮೇಲೆ ತಾನು ಮಾತು ಮುಗಿಸಿ ಮೇಲೆ ಬಂದಿದ್ದ ವೇದ ಅವಳ ಬಳಿ ಮತ್ತದೆ ಮಾತು ತೆಗೆದಾಗ ಅವಳು ಬೇಕೆಂದೇ ಮಲಗಿದಂತೆ ನಾಟಕ ಮಾಡಿದಳು. ಅವನು ಮಾತನಾಡಿದಾಗ ಮೌನವಾಗಿ ಇದ್ದಳು. ಅವನು ಭುಜ ಹಿಡಿದು ಮಾತನಾಡಿಸಬೇಕು. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗಲು ಅವಳು ಕವನ ಅಂದುಕೊಂಡು ಇನ್ನೂ ಗಟ್ಟಿಯಾಗಿ ಕಣ್ಣು ಮುಚ್ಚಿದಳು. ಆದರೆ ವೇದನಿಗೆ ಫೋನ್ ಮಾಡಿದ್ದು ಅವಳ ತಮ್ಮ. ಹೇಳು ಕುಶಾಲ್ ಅನ್ನಲು ಅವಳ ಕಿವಿ ಚುರುಕಾದವು. ವೇದ ತಾನು ಮಾತಾಡಿ ಬಂಗಾರಿ ಅತ್ತೆ ಮಾತಾಡ್ತಿದ್ದಾರೆ ಅಂತ ಅನ್ನುತ್ತಿದ್ದಂತೆ ಮೇಲೆ ಎದ್ದು ಕುಳಿತು ಫೋನ್ ಪಡೆದಳು. ಅವಳ ತಮ್ಮ, ಅಜ್ಜಿ, ಅಮ್ಮ, ಅಪ್ಪನ ಜೊತೆ ಮಾತಾಡುತ್ತಾ ಇದ್ದವಳ ಕಣ್ಣುಗಳು ಪದೇ ಪದೇ ತುಂಬಿ ಬರುತ್ತಿದ್ದವು. ಇಂದು ಟಿವಿಯಲ್ಲಿ ನ್ಯೂಸ್ ನೋಡಿ ಅವಳನ್ನು ಮಾತನಾಡಿಸಲು ಫೋನ್ ಮಾಡಿದ್ದರು. ತನ್ನ ಫೋನ್ಗೆ ಮಾಡಬಹುದಿತ್ತು ಅಂದಳು. ವೇದ ಅವಳನ್ನೇ ನೋಡುತ್ತಿದ್ದುದು ಕಂಡು ನಿನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂದ ಅವಳ ತಮ್ಮ. ಅವರೊಂದಿಗೆ ಒಂದಿಷ್ಟು ಮಾತಾಡಿ ಕಾಲ್ ಕಟ್ಟಾದ ಮೇಲೆ ಅವನಿಗೆ ಫೋನ್ ಕೊಟ್ಟು ಹೋಗಿ ಮುಖ ತೊಳೆದು ಬಂದಳು. ನಾನು ಅಷ್ಟು ಸಾರಿ ಕೇಳಿ ಮಾತಾಡಿಸಿದ್ರು ಮಾತಾಡಲಿಲ್ಲ. ತವರು ಮನೆಯವರು ಅಂದ ತಕ್ಷಣ ಎಷ್ಟು ಬೇಗ ಎದ್ದೆ ಅಲ್ವಾ ಅಂದವನ ಮಾತಿಗೆ
ಅವರ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ, ಅವರೇನು ನನಗೆ ಏನು ಅಂದಿಲ್ಲ ಅಲ್ವಾ ಅಂದಳು. ನನ್ನ ಮೇಲೆ ಇನ್ನೂ ಕೋಪನಾ? ಇಲ್ಲ. ಗೊತ್ತು ಬೇಜಾರಾಗಿದೆಯಾ, ಕೋಪ ಇದೆ ಅಂತ. ಹಾಗೇನಿಲ್ಲ, ನನ್ನಿಂದ ನಿಮ್ಮ ಪ್ರೆಸ್ಟೀಜ್ ಹಾಳಾಗಬಾರ್ದು ಅಲ್ವಾ? ಅದನ್ನು ಮರೆತು ಬಿಡು ಬಂಗಾರಿ ಪ್ಲೀಸ್. ಹೇಗೆ ಮರೆಯೋದು? ಇನ್ನೊಮ್ಮೆ ಆ ರೌಡಿಗಳು ನನ್ನ ಬೆನ್ನ ಹಿಂದೆ ಬಿದ್ದಾಗ ಅವರಿಗೆ ಹೇಳೋಕೆ ಆದರೂ ನೆನಪು ಇಟ್ಕೊಬೇಕು ಅಲ್ವಾ ಅಂದಳು ಮಂಚದ ಮೇಲೆ ಕುಳಿತು. ಕಣ್ಣು ಕಿರಿದಾಗಿಸಿ ಅವಳನ್ನೇ ನೋಡುತ್ತಾ ಕುಳಿತಿದ್ದ ವೇದನನ್ನು ನೋಡಿ, ಅವರಿಗೆ ಏನು ಹೇಳ್ತೀಯಾ ಅಂದ ಅವಳ ಮಾತಿನ ಅರ್ಥ ತಿಳಿಯದೆ. ಮುಂದೆ ಯಾರೇ ರೌಡಿಗಳು ನನ್ನ ಹಿಂದೆ ಬಿದ್ದರೂ ನನ್ನ ಗಂಡನಿಗೆ ಕೆಟ್ಟ ಹೆಸರು ಬರೋ ಥರ ಏನು ಮಾಡಬೇಡಿ. ಬೇಕಿದ್ದರೆ ನನ್ನ ಸಾಯಿಸಿ ಬಿಡಿ ಅಂತೀನಿ. ನಾನು ಸತ್ರು ಪರವಾಗಿಲ್ಲ, ಆದರೆ ನಿಮಗೆ ನಿಮ್ಮ ಹೆಸರಿಗೆ ನನ್ನಿಂದ ಯಾವ ಕೆಟ್ಟ ಹೆಸರು ಬರೋದು ಬೇಡ ಅಲ್ವಾ ಅಂದವಳೆ ಅವನಿಗೆ ಬೆನ್ನು ಹಾಕಿ ಮಲಗಿದಳು. ಅವಳ ಮಾತು ಕೇಳುತ್ತಾ ಕುಳಿತಿದ್ದವನ ಕಣ್ಣುಗಳು ನೀರು ತುಂಬಿಕೊಂಡಿತ್ತು. ಯಾಕೋ ಅತಿಯಾಗಿ ಮಾತಾಡಿದೆ ಅಂತ ಅವಳಿಗೆ ಅನಿಸಿದರೂ ಅದರ ಬಗ್ಗೆ ಮತ್ತೆ ಯೋಚಿಸದೆ ಕಣ್ಣು ಮುಚ್ಚಿದಳು. ಮದುವೆ ಆದಾಗಿನಿಂದಲೂ ಪ್ರತಿದಿನ ಅವನೆದೆಯಲ್ಲಿ ಬೆಚ್ಚಗೆ ಮಲಗಿದ್ದವಳಿಗೆ ಇಂದು ನಿದ್ದೆ ಹತ್ತಿರ ಬಾರದೆ ಆಟ ಆಡಿಸುತ್ತಿತ್ತು. ತಾನು ಕೋಪದಲ್ಲಿ ಆಡಿದ ಮಾತಿಗೆ ತನ್ನವಳ ಮಾತಿನ ತೀವ್ರತೆಯನ್ನು ಯೋಚಿಸುತ್ತಾ ಕುಳಿತಿದ್ದ ವೇದ. ಅವಳು ಸಾವು ಎಂದಿದ್ದೆ ಹೆಂಟದೆ ಬಂಟನ ಎದೆಯಲ್ಲಿ ನಡುಕ ಶುರುವಾಗಿತ್ತು. ಅದರ ಚಿಕ್ಕ ಕಲ್ಪನೆಯನ್ನು ಮಾಡಿಕೊಳ್ಳಲಾರ ಅವ. ಇನ್ನು ಇಂಥ ಮಾತು ಅವನ ಹೃದಯದ ಏರಿಳಿತವನ್ನು ಹೆಚ್ಚು ಕಡಿಮೆ ಮಾಡುವುದು. ಅವಳನ್ನೇ ನೋಡುತ್ತಾ ಕುಳಿತಿದ್ದ ವೇದ ತುಂಬಿದ ಕಣ್ಣು ಒರೆಸಿಕೊಂಡು ಅವಳ ಮೇಲೆ ಒದಕೆ ಹೊದ್ದಿಸಿ ಬಾಲ್ಕನಿಯ ಚೇರಲ್ಲಿ ಹೋಗಿ ಹಿಂದೆಲೆಗೆ 2 ಕೈಕೊಟ್ಟು ಕುಳಿತಿದ್ದ. ಆಕಾಶದಲ್ಲಿದ್ದ ಚಂದಿರನ ಸುತ್ತ ಇದ್ದ ನಕ್ಷತ್ರಗಳನ್ನು ನೋಡುತ್ತಾ ಇದ್ದವನ ಕಣ್ಣಂಚಿನಿಂದ ಅನಿಜಾರಿತು. ಮರುದಿನ ಎದ್ದವಳಿಗೆ ತಾನು ಪ್ರತಿದಿನ ಮೊದಲು ನೋಡುತ್ತಿದ್ದ ಗಂಡನ ಮುಖವೇ ನೆನಪಾಗಿತ್ತು. ಆ ಕಡೆ ತಿರುಗಿದಾಗ ಅವನು ಅಲ್ಲಿ ಇರಲಿಲ್ಲ. ಇಷ್ಟು ಬೇಗ ಎದ್ದು ಹೋಗಿದ್ದಾರಾ ಅಂದುಕೊಂಡು ಮೇಲೆದ್ದವಳು ಬಾಲ್ಕನಿ ಕಡೆ ಹೋದಳು. ತಲೆ ಕೂದಲು ಸರಿ ಮಾಡಿಕೊಳ್ಳುತ್ತಾ ಅಲ್ಲಿ ಚೇರ್ ಮೇಲೆ ಕೈ ಕಟ್ಟಿಕೊಂಡು ಟೇಬಲ್ ಮೇಲೆ ಕಾಲು ಚಾಚಿಕೊಂಡು ಮಲಗಿದ್ದ ವೇದ. ಅವನನ್ನು ಅಲ್ಲಿ ನೋಡಿ ಅವಳಿಗೆ ಗಾಬರಿಯಾಗಿತ್ತು. ಇದೇನು ಇಂಥ ಚಳಿಯಲ್ಲಿ ಇಲ್ಲಿ ಮಲಗಿದ್ದಾರೆ, ರಾತ್ರಿ ಪೂರ್ತಿ ಇಲ್ಲೇ ಇದ್ರಾ ಅಂದುಕೊಂಡು ಎದ್ದೇಳಿಸಲು ಹೋಗುವ ಅಂದುಕೊಂಡಳು. ಆದರೆ ಅವನ ಮೇಲಿನ ಬೇಸರ ಇನ್ನೂ ಹಾಗೆ ಇದ್ದಿದ್ದರಿಂದ ಒಳಗೆ ಬಂದು ಬೆಡ್ಶೀಟ್ ತಂದು ಅವನಿಗೆ ಹೊದಿಸಿ ಅವನ ಮುಖ ನೋಡಿದಳು. ನಿದ್ದೆ ಮಾಡುವಾಗಲೂ ಮುಖದಲ್ಲಿನ ಆ ತೇಜಸ್ಸು ಕಡಿಮೆ ಆಗಿಲ್ಲ. ಹಣೆ ಮೇಲಿನ ಕೂದಲನ್ನು ನಿಧಾನಕ್ಕೆ ಸರಿಸಿ ಅಲ್ಲಿಂದ ಎದ್ದು ಸ್ನಾನಕ್ಕೆ ನಡೆದಳು. ಅವಳು ಸ್ನಾನ ಮುಗಿಸಿ ಬಂದರೂ ಇನ್ನೂ ಮಲಗಿದ್ದ ವೇದನನ್ನು ನೋಡಿ ಅವನನ್ನು ಎದ್ದೇಳಿಸಿದಳು. ಅವನ ಭುಜವಿಡಿದು ಅಲುಗಾಡಿಸಲು ಅನ್ನುವಂತೆ ನಿಧಾನಕ್ಕೆ ಕಣ್ಣು ತೆರೆಯಲು ನೇಸರನ ಕಿರಣಗಳು ಅವನ ಕಣ್ಣಿಗೆ ಕುಕ್ಕಿದವು. ತಾನಿರುವ ಜಾಗ ನೋಡಿ ಪಕ್ಕದಲ್ಲಿದ್ದ ತನ್ನವಳನ್ನು ನೋಡಿ ಗುಡ್ ಮಾರ್ನಿಂಗ್ ಬಂಗಾರಿ ಅಂದನು. ಗುಡ್ ಮಾರ್ನಿಂಗ್ ಅಂದು ಒಳಗೆ ಹೋದಳು. ಅವನು ಎದ್ದು ಒಳಗೆ ಬಂದು ಮತ್ತೆ ಹಾಸಿಗೆಯಲ್ಲಿ ಉರುಳಿದ. ಅವಳು ಕೆಳಗೆ ನಡೆದಳು. ಪ್ರತಿದಿನದಂತೆ ತನ್ನ ಭಾಗದ ಕೆಲಸದಲ್ಲಿ ತೊಡಗಿಕೊಂಡಳು ಹುಡುಗಿ. ನಿನ್ನೆ ನಡೆದ ವಿಷಯವನ್ನು ಮನೆಯವರು ಅಲ್ಲಿಯೇ ಬಿಟ್ಟರು. ಅವಳ ಜೊತೆ ಮೊದಲಿನಂತೆ ನಗುತ್ತಾ ಮಾತನಾಡುತ್ತಿದ್ದರು. ಇನ್ನು ಮಲಗಿದ್ದ ವೇದನ ಫೋನ್ ಬಡಿದುಕೊಳ್ಳುತ್ತಿತ್ತು. ಎದ್ದು ಅದನ್ನು ತೆಗೆದುಕೊಳ್ಳದೆ ಹಾಗೆ ಮಲಗಿದ್ದ. ಅವನಿಗೆ ಕಾಫಿ ಹಿಡಿದು ಬಂದವಳು ಎದ್ದೇಳಿಸಿ ಕಾಫಿ ಅಂದಳು. ಕಣ್ಣು ಉಜ್ಜಿಕೊಳ್ಳುತ್ತಾ ಎದ್ದು ಕುಳಿತಿದ್ದ. ಅವಳನ್ನು ನೋಡಿ ಕಣ್ಣು ತುಂಬ ಉರಿತಿದೆ ಕಣೋ ಅಂದಾಗ ಎಣ್ಣೆ ಹಾಕ್ಕೊಳ್ಳಿ ಎಂದಳು. ಇಲ್ಲಪ್ಪ, ನಾನು ಎಣ್ಣೆ ಎಲ್ಲ ಕುಡಿಯೋದಿಲ್ಲ, ಅದೆಲ್ಲ ಅಭ್ಯಾಸ ಇಲ್ಲ ಅಂದ. ನಾನು ಹೇಳಿದ್ದು ತಲೆಗೆ ಅಂದಳು ಅವನನ್ನು ಗುರಾಯಿಸಿ ನೋಡುತ್ತಾ. ಓಹೋ, ನಾನೆಲ್ಲೋ ಹೊಟ್ಟೆಗೆ ಅಂದ್ಕೊಂಡೆ. ಇವಾಗ ಹೊಟ್ಟೆಗೆ ಕಾಫಿ ಹಾಕೊಳ್ಳಿ ಸಾಕು ಅಂದಾಗ ಅದನ್ನು ಪಡೆದು 2 ಸಿಪ್ ಕುಡಿದನಷ್ಟೆ. ಇದು ನೀನು ಮಾಡಿದ್ದ ಅಂದ. ಅಂದಳು ಅವನ ಕಡೆ ತಿರುಗಿ. ಡೈಲಿ ಮಾಡೋ ಥರ ಇಲ್ಲ, ಏನೋ ಚೇಂಜ್ ಆಗಿದೆ ಅಂದ. ಹಾಗೇನಿಲ್ಲ ಅಂದವಳ ಕೈ ಹಿಡಿದು ತನ್ನ ಪಕ್ಕ ಕರೆದು ಕೂರಿಸಿಕೊಂಡಿದ್ದ. ಬೇಕಿದ್ರೆ ನೀನೇ ಕುಡಿದು ನೋಡು, ಅಷ್ಟು ಟೇಸ್ಟ್ ಇಲ್ಲ ಅಂದ. ಅವಳು ಅವನ ಕಡೆ ನೋಡಲು
ಪ್ರತಿದಿನ ನೀನು ಮಾಡೋ ಕಾಫಿಯಲ್ಲಿ ನನ್ನ ಮೇಲಿನ ಪ್ರೀತಿ ಇರ್ತಿತ್ತು. ಇವತ್ತು ನನ್ನ ಮೇಲಿನ ಬೇಸರ ಇದೆ ಅಲ್ವಾ ಅಂದಾಗ ಅವಳಿಗೂ ಅದೇ ನಿಜ ಅನಿಸಿತು. ಮಾತಾಡದೆ ಮೇಲೆ ಎದ್ದವಳ ಹಿಂಬಾಲಿಸಿ ತಾನು ಎದ್ದು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದ. ಅವಳು ಬಿಡಿಸಿಕೊಳ್ಳಲು ಹೋಗಲಿಲ್ಲ, ಸುಮ್ಮನೆ ನಿಂತಿದ್ದಳು. ನಿಂಗೆ ಒಂದು ಚಿಕ್ಕದಾಗಿ ಏನಾದರೂ ಆದರೆ ಅದೇ ನನಗೆ ತುಂಬ ನೋವು ನೀಡುತ್ತೆ. ಇನ್ನು ನಿನ್ನ ಸಾವು ಬಯಸುವಷ್ಟು ನನಗೆ ಕ್ರೂರತ್ವ ಇಲ್ಲ ಕಣೋ. ನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ನಿನ್ನ ಕಳ್ಕೊಂಡು ನಾನು ಇರ್ತೀನ ಹೇಳು? ನನ್ನ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಏ ಬಂಗಾರಿ, ನನ್ನ ಮೇಲೆ ಕೋಪ ಇದ್ದರೆ ಹೇಳಿದ್ನಲ್ಲ, ಸಮಾಧಾನ ಆಗುವಷ್ಟು ಹೊಡೆದು ಬಿಡು. ಈಗೆಲ್ಲ ಇರಬೇಡ ಪ್ಲೀಸ್. ತುಂಬ ಹಿಂಸೆ ಆಗುತ್ತೋ ಅಂದವನ ಮಾತಿಗೂ ಕಣ್ಣೀರಿಗೋ ಅವನ ಪ್ರೀತಿಗೋ ಕರಗಿದ ಖುಷಿ ಅವನಿಗೆ ಕೈಯಿಂದ ಹೊಡೆಯುತ್ತಾ ಹೋಗು, ಮಾತಾಡಿಸ್ಬೇಡ ಅಂತ ಹೇಳಿ ಅಳುತ್ತಾ ಅವನನ್ನು ತಾನೇ ಅಪ್ಪಿಕೊಂಡಳು. ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿದ ವೇದ. ಇನ್ನು ಎಷ್ಟು ಬೇಕಿದ್ರೂ ಓಡಿ, ಆದರೆ ಮಾತಾಡಿಸ್ಬೇಡ ಅಂತ ಮಾತ್ರ ಹೇಳಬೇಡ. ಸಾರಿ ಬಂಗಾರಿ, ಇನ್ಯಾವತ್ತೂ ನಿನಗೆ ನೋವು ಮಾಡಲ್ಲ ಕಣೋ ಅಂದವನ ಎದೆಯಲ್ಲಿ ಮುಖ ಹುದುಗಿಸಿದ ಖುಷಿ. ನಾನೇನು ಬೇಕು ಅಂತ ಮಾಡಿಲ್ಲ ವೇದ. ನನಗೆ ಡೌಟ್ ಬಂದ ತಕ್ಷಣ ನಿಮಗೆ ಹೇಳಿದ್ದೀನಿ, ನೀವು ನೋಡ್ಕೊಂಡಿಲ್ಲ. ನನಗೇನು ನಿಮಗೆ ಬ್ಯಾಡ್ ನೇಮ್ ಬರೋಕೆ ಆಸೆನಾ ಅಂದಳು. ಸಾರಿ ಬಂಗಾರಿ, ಕೋಪದಲ್ಲಿ ಹಾಗೆಲ್ಲ ಹೇಳ್ದೆ ಕಣೋ, ಪ್ಲೀಸ್ ಅದೆಲ್ಲ ಮರೆತು ಬಿಡೋ ಅಂದವನ ಮಾತಿಗೆ ಅನ್ನಲು ಅವಳ ನೆತ್ತಿಗೆ ತುಟಿಯೂರಿದ್ದ. ಅವಳು ಅವನ ಎದೆಗೆ ತುಟಿ ಒತ್ತಿದಳು. ಇಬ್ಬರು ಮೌನವಾಗಿ ತಬ್ಬಿಕೊಂಡೇ ನಿಂತಿದ್ದರು. ಇಬ್ಬರ ನಡುವೆ ಗಾಳಿ ನುಸಿಯಲು ಜಾಗ ಇರದಂತೆ ಅವನ ಎದೆ ಬಡಿತ ಈಗ ಸ್ಥಿಮಿತಕ್ಕೆ ಬಂದಿತ್ತು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಮುಖ ಮುಖ ನೋಡಿಕೊಳ್ಳಲು ಅವನು ಮೂಗಿಂದ ಅವಳ ಮೂಗನ್ನು ಉಜ್ಜುತ್ತಾ, ನಿಂಗೆ ತುಂಬ ಧೈರ್ಯ ಕಣೋ ಅಂದಾಗ, ಯಾಕೆ ಅಂದಳು ಅವನನ್ನೇ ನೋಡುತ್ತಾ. ಸ್ಟೇಷನ್ನಲ್ಲಿ ನಿಂಗೆ ನ್ಯಾಯ ಬೇಕು ಅಂದೆ ಅಲ್ವಾ, ಅದಕ್ಕೆ ಅಂದು ಅವಳ ಹಣೆಗೆ ಚುಂಬಿಸಿದ. ಮತ್ತೆ ಏನು ತಪ್ಪು ಮಾಡದೆ ನಾನು ಯಾಕೆ ಅಪವಾದ ಹೊತ್ಕೊಬೇಕು? ಅದು ನಿಜ ಅನ್ನುತ್ತಾ ಅವಳ ಮೇಲಿನ ಹಿಡಿತ ಬಿಗಿ ಮಾಡಿದ್ದ. ಇವಳು ಅವನ ಕೊರಳಿಗೆ 2 ಕೈಯನ್ನು ಹಾಕಿ ಅವನ ಕೆನ್ನೆಗೆ ಮುತ್ತಿಟ್ಟು, ರಾತ್ರಿ ಯಾಕೆ ಬಾಲ್ಕನಿಯಲ್ಲಿ ಮಲಗಿದ್ರಿ ಅಂದಳು. ಸುಮ್ಮನೆ, ನೀನು ಹೇಳಿದ ಮಾತು ತುಂಬ ನೋವಾಯಿತು, ಅದಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಅದು ಯಾವಾಗ ನಿದ್ದೆ ಬಂತು ಗೊತ್ತಿಲ್ಲ ಅಂದಾಗ ಅವಳು ನಾನೇನು ಅಂದೆ ಅಂಥದ್ದು ಅನ್ನಲು, ನಿನ್ನ ಸಾವು ನೋಡಿ ಅದನ್ನು ತಡೆದುಕೊಳ್ಳುವಷ್ಟು ನಾನು ಗಟ್ಟಿ ಇಲ್ಲ. ಭವಿಷ್ಯ ಅವತ್ತೇ ನನ್ನ ಉಸಿರು ನಿಲ್ಲುತ್ತೆ ಅಂದಾಗ ತನ್ನ ಕೈಯಿಂದ ಅವನ ಬಾಯಿ ಮುಚ್ಚಿದಳು. ನಾವು ಕೋಪದಲ್ಲೋ ಮಾತಿನ ಭರದಲ್ಲೋ ಏನೇನೋ ಮಾತಾಡ್ತೀವಿ, ಆದರೆ ಎದುರು ನಿಂತು ಕೇಳಿಸಿಕೊಳ್ಳುವವರಿಗೆ ಅದೆಷ್ಟು ನೋವು ನೀಡುತ್ತೆ ಅಂತ ನಾವು ಆ ಜಾಗದಲ್ಲಿ ಇದ್ದಾಗಲೇ ಗೊತ್ತಾಗೋದು. ನಾನು ನಿಂಗೆ ಕೋಪದಲ್ಲಿ ಅಂದ ಮಾತಿಗೆ ನೀನು ರಾತ್ರಿ ಕೊಟ್ಟ ಉತ್ತರ ನಿಜವಾಗ್ಲೂ ನನ್ನ ಎದೆ ನಡುಗೋ ಥರ ಮಾಡ್ತು ಕಣೋ. ಇನ್ಮೇಲೆ ಆ ಥರ ಎಲ್ಲ ಮಾತಾಡ್ಬೇಡ ಪ್ಲೀಸ್ ಅಂದವಳನ್ನು ತಬ್ಬಿಕೊಂಡಳು ಹುಡುಗಿ. ಹಾಗೆಲ್ಲ ಮಾತಾಡಲ್ಲ, ಸಾರಿ ಅಂದಾಗ ಅವಳ ಬೆನ್ನ ಮೇಲೆ ಕೈ ಆಡಿಸುತ್ತಾ, ರಾತ್ರಿನೇ ಕಾಂಪ್ರಮೈಸ್ ಆಗಿದ್ದಿದ್ರೆ ಅಂದವನ ತಲೆ ಎತ್ತಿ ನೋಡಲು, ಸುಮ್ಮನೆ ಅಳುತ್ತಾ ದೇವದಾಸ್ ಥರ ಬಾಲ್ಕನಿಯಲ್ಲಿ ಮಲಗಿದ್ದೆ ನೋಡು, ಅದು ಉಪವಾಸ. ಮುಖ ಉಬ್ಬಿಸಿ ಅಂದವನ ಎದೆಗೆ ಒಂದಿಷ್ಟು ಹೊಡೆತ ಕೊಟ್ಟವಳ ಕೈ ಹಿಡಿದು ತೀರ ಹತ್ತಿರಕ್ಕೆ ಎಳೆದುಕೊಂಡು ತುಟಿ ಬಳಸಿದ. ಅವಳು ಎಲ್ಲ ಮರೆತು ತನ್ನವನ ಸಿಹಿ ಮುತ್ತಿನ ರುಚಿ ಸವಿದಳು. ತಾನು ಸ್ಪಂದಿಸುತ್ತಾ, ಥೂ ಕೊಳಕ, ಬ್ರಷ್ ಕೂಡ ಮಾಡಿಲ್ಲ ಅಂದಳು ಅವನಿಂದ ಬಿಡುಗಡೆ ಪಡೆದು. ಓಹೋ ಪರವಾಗಿಲ್ಲ ಬಿಡು, ನಿಂಗೆ ತಾನೇ ಕೊಟ್ಟಿರೋದು, ಬೇಕಿದ್ರೆ ಬ್ರಷ್ ಮಾಡಿದ ಮೇಲೆ ಮತ್ತೆ ಕೊಡ್ತೀನಿ ಅಂದಾಗ ಅವನನ್ನು ಅಪ್ಪಿದಳು ಖುಷಿ. ಅವಳನ್ನು ಇನ್ನೂ ಮುದ್ದಿಸುತ್ತಾ ನಿಂತಿದ್ದ ವೇದ. ಅಷ್ಟರಲ್ಲಿ ಮತ್ತೆ ಅವನ ಫೋನ್ ಬಡಿದುಕೊಳ್ಳಲು ಖುಷಿ ಕೈ ಚಾಚಿ ಟೇಬಲ್ ಮೇಲಿದ್ದ ಫೋನ್ ತೆಗೆದುಕೊಂಡು ಅವನಿಗೆ ಸಂಜೀವ್ ಅಣ್ಣ ಕಾಲ್ ಮಾಡ್ತಿದ್ದಾರೆ ಅಂದಾಗ ಅವಳನ್ನು ಒಂದು ಕೈಯಲ್ಲಿ ತಬ್ಬಿಡಿದೆ, ಇನ್ನೊಂದು ಕೈಯಲ್ಲಿ ಫೋನ್ ಹಿಡಿದು ಮಾತನಾಡುತ್ತಿದ್ದ. ಅವಳು ಅವನ ಕೆನ್ನೆ ಮೇಲೆ ಮೀಸೆ ಮೇಲೆ ಕೈ ಆಡಿಸುತ್ತಾ ನಿಂತಿದ್ದಳು. ಏನಾಗಿದೆಯೋ ನಿಂಗೆ? ರಾತ್ರಿಯಿಂದ ಅದೆಷ್ಟು ಫೋನ್ ಮಾಡ್ತಿದ್ದೀನಿ, ಯಾಕೆ ಪಿಕ್ ಮಾಡಿಲ್ಲ? ವಾಪಸ್ ಬರ್ತೀನಿ ಅಂತ ಹೇಳಿ ಹೋದವ ಮತ್ತೆ ಪತ್ತೇನೇ ಇಲ್ಲ. ಅದು ಮಾತಾಡೋಕೆ ಅಂತ ಬಂದರೆ ನನ್ನ ದುಡುಕು ಬುದ್ಧಿಯಿಂದ ಏನೇನೋ ಆಗೋಯ್ತು. ಏನಾಯಿತು? ಅದೆಲ್ಲ ಸಿಕ್ತಾಗ ಹೇಳ್ತೀನಿ. ಅಪ್ಪ ತಂದೆ ಮುಚ್ಕೊಂಡು ಹೇಳು ಅದೇನು ಅಂದ. ಸಂಜು ಮಾತಿಗೆ ಎಲ್ಲವನ್ನು ವಿವರಿಸಿದ್ದ ವೇದ.
ಇನ್ನೂ ಆಗಬೇಕು ಮಗನೇ ನಿಂಗೆ. ಏನು ಹಾಗೆ ಎಲ್ಲ ಮಾತಾಡ್ತೀಯಾ? ದೊಡ್ಡ ಸ್ಕೋಪ್ ಅದರಲ್ಲಿ. ಹೇಳ್ತೀನಿ ತಡಿ ನನ್ನ ತಂಗಿಗೆ, ಅವಳೇ ಕರೆಕ್ಟ್ ನಿಂಗೆ ಬುದ್ಧಿ ಕಲಿಸೋಕೆ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.